ಸ್ಪಿಟಿ ಕಣಿವೆಯಲ್ಲಿ ಅತಿ ದೊಡ್ಡ ಅತಿ ಹೆಚ್ಚು ಆಕ್ರಮಣಕ್ಕೆ ಒಳಗಾಗಿದ್ದ ಬುದ್ಧ ವಿಹಾರ ಇದೇ ಕಿ ಮೊನೆಸ್ಟ್ರಿ. ಶರಣಾರ್ಥಿ. ಹಿಮಾಲಯದ ಮತ್ತೊಂದು ರೋಚಕ ಅನುಭವಕ್ಕೆ ಸ್ವಾಗತ. ಸ್ನೋ ಫಾಲಿಂಗ್ ಆಗಕತ್ತೈತ್ರಿ, ಹಿಮ ಬೀಳಾಕತ್ತೈತಿ. ಅದ್ರ ಎಫೆಕ್ಟಿಗೆ ತಣ್ಣನ ಗಾಳಿ ಮುಖಕ್ಕೆ ಬಂದು ಹೊಡಿತೈತಿ. ಕಣ್ಣು, ಮೂಗು, ಕಿವಿ, ಬಾಯಿ ಎಲ್ಲನೂ ಹಿಂಗ ಕವರ್ ಮಾಡ್ಕೊಂಡೆ. ಹಿಮಾಚಲ ಪ್ರದೇಶದ ಸ್ಪಿಟಿ ಕಣಿವೆಯ ಅತಿ ದೊಡ್ಡ ಬುದ್ಧ ವಿಹಾರ ಅಂದ್ರೆ ಮೊನೆಸ್ಟ್ರಿ, ಅದೇ ಈ ಕಿ ಮೊನೆಸ್ಟ್ರಿ. ಬೌದ್ಧ ಧರ್ಮದ ಪರಿಚಯ ಇಲ್ಲದವರಿಗೆ ಈ ಮಾಹಿತಿ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಈ ಬುದ್ಧ ವಿಹಾರದಲ್ಲಿ ಈಗಲೂ 200ಕ್ಕೂ ಹೆಚ್ಚು ಬುದ್ಧ ಸನ್ಯಾಸಿಗಳು ವಾಸ ಮಾಡುತ್ತಾರೆ. 958ರಿಂದ 1055 ಕಾಲದಲ್ಲಿ ಬದುಕಿದ್ದ ಒಬ್ಬ ಬುದ್ಧ ಸನ್ಯಾಸಿ ಇದೇ ಬುದ್ಧ ವಿಹಾರದಲ್ಲಿ ಮರುಜನ್ಮ ಪಡೆದುಕೊಳ್ಳುತ್ತಾರಂತೆ. ಹಿಮಾಲಯದ ಪ್ರತಿಯೊಂದು ಬುದ್ಧ ವಿಹಾರದಲ್ಲೂ ಒಬ್ಬೊಬ್ಬ ಬೌದ್ಧ ಸನ್ಯಾಸಿ ಮರುಹುಟ್ಟು ಪಡೆದುಕೊಳ್ಳುತ್ತಾರೆ ಎನ್ನುವುದು ಈಗಲೂ ಇರುವ ಗಾಢ ನಂಬಿಕೆ. 15ನೇ ಶತಮಾನದಲ್ಲಿ ಶರಾಫ್ ಜಂಗ್ ಪೋ ಈ ಬುದ್ಧ ವಿಹಾರವನ್ನ ಸ್ಥಾಪಿಸಿದ್ದರು. ಈ ಬುದ್ಧ ವಿಹಾರದ ಮೇಲೆ ಆಗಿರುವಷ್ಟು ಆಕ್ರಮಗಳು ಯಾವ ಬುದ್ಧ ವಿಹಾರದ ಮೇಲೂ ಆಗಿರ್ಲಿಕ್ಕಿಲ್ಲ. 5ನೇ ದಲಾಯಿ ಲಾಮಾ ಅವರ ಕಾಲದಲ್ಲಿ ಮಂಗೋಲಿಯನ್ ಸೈನ್ಯ ಈ ಬೌದ್ಧ ವಿಹಾರದ ಮೇಲೆ ಆಕ್ರಮಣ ಮಾಡಿ ಟಿಬೇಟಿಯನ್ ಬೌದ್ಧಿಸಂನ ಗೆಲುಪ್ಪಾ ಶಾಲೆಗೆ ಸೇರಿಸಿಕೊಂಡಿತ್ತು. 1820ರಲ್ಲಿ ನಡೆದ ಕುಲು ಲಡಾಖ್ ಘರ್ಷಣೆಯಲ್ಲಿ ಸಿಲುಕಿಕೊಂಡಿತ್ತು. ಆಗ ಟಿಬೇಟಿಯನ್ ಬೌದ್ಧಿಸಂನ ಗೆಲುಪ್ಪಾ ಶಾಲೆಯ ವಶದಲ್ಲಿದ್ದ ಈ ಬೌದ್ಧ ಮಠವನ್ನ ಬಿಡುಗಡೆ ಮಾಡಲಾಯಿತು. 1841ರಲ್ಲಿ ಡೋಗ್ರಾ ಸೈನಿಕರು ಇದನ್ನು ತಮ್ಮ ವಶಕ್ಕೆ ಪಡಿಸಿಕೊಂಡರೂ ಸಿಖ್ ಸೈನ್ಯ ಈ ಬುದ್ಧ ವಿಹಾರವನ್ನ ಧ್ವಂಸ ಮಾಡಿತ್ತು. ಒಂದೊಮ್ಮೆ ಅಗ್ನಿ ಅವಘಡಕ್ಕೂ ಸಿಲುಕಿ ಈ ಬುದ್ಧ ವಿಹಾರ ನಾಶವಾಗಿತ್ತು. 1975ರಲ್ಲಿ ಸಂಭವಿಸಿದ ಭಾರೀ ಭೂಕಂಪದಿಂದ ಈ ಮಾನೆಸ್ಟ್ರಿಗೆ ಹೆಚ್ಚಿನ ಹಾನಿ ಕೂಡ ಆಗಿತ್ತು. ಇಷ್ಟೆಲ್ಲಾ ಆಕ್ರಮಗಳಿಗೆ ಒಳಗಾಗಿದ್ದರೂ ಈ ಮಾನೆಸ್ಟ್ರಿ ಈಗಲೂ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡಿದೆ. ಈ ನನ್ನ ಸಣ್ಣ ಪ್ರಯತ್ನವನ್ನ ನೀವು ಮೆಚ್ಚಿಕೊಂಡು ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿರ್ತೀರಾ ಅನ್ನೋ ನಂಬಿಕೆಯ ಮೇಲೆ ಹಿಮಾಲಯದ ಮತ್ತೊಂದು ರೋಚಕತೆಯೊಂದಿಗೆ ಮತ್ತೆ ಸಿಗ್ತೀನಿ.